ಈಗ ಶುಕವಾಕ್ಯವನ್ನ ನುಡಿಯೋ ಸಮಯ ಆಯ್ತು. ಏನ್ ಹೇಳ್ತಿದ್ದೀರಾ ಇವತ್ತು? ಇವತ್ತಿನ ದಿವಸದ ಶುಕವಾಕ್ಯದಲ್ಲಿ ವಿಚಾರವನ್ನ ತಿಳಿಸ್ಬೇಕು. ಏನ್ ತಿಳಿಸ್ಬೇಕು? ಪ್ರತ್ಯೇಕವಾಗಿ ಒಂದು ಮನೆ ಅಂದ್ರೆ ಗೃಹ ನಿವಾಸ ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಒಂದು ನೆಲೆ ಇದೆಯಾ? ಆ ನೆಲೆ ತಗೊಂಡಿದ್ದಾಗ ಅದನ್ನ ಅನುಭವಿಸ್ತಾ ಇದ್ದಾನ. ಎಷ್ಟೋ ಜನ ಹೇಳ್ಬೋದು, ಏನ್ ಗೊತ್ತಾ, ಯಾರಿಗೂ ಗೊತ್ತಿಲ್ಲ, ನಮ್ಮ ಯಜಮಾನ್ರು ಗೊತ್ತಿಲ್ಲದೆ ಒಂದು ಸೈಟ್ ತೆಗೆದಾಕಿದ್ದೆ ಅಂತ ಹೆಂಡತಿ. ಕೆಲವರು ಇದ್ದಾರೆ. ಆದರೆ ಕೆಲವು ಗಂಡಂದ್ರು ಹೆಂಡತಿಗೆ ಹೇಳದೇನೆ ಒಂದು ಸೈಟ್ ಹಾಕಿರ್ತಾರೆ. ಯಾಕೆಂದ್ರೆ ಇವಳು ಅಕಸ್ಮಾತ್ ಎಲ್ಲಾದ್ರೂ ಮಾರ್ಗಿರ್ಕೊಂಡ್ಬಿಟ್ರೆ, ಅಥವಾ ಯಾಕೆ ತಿಳಿಸ್ಬೇಕು, ನಾನು ಎತ್ತಿಟ್ಟಿದ್ದೀನಿ ನನ್ನ ಮಕ್ಕಳಿಗೋಸ್ಕರ, ನನ್ನ ಜವಾಬ್ದಾರಿ, ಅವಳ ಪಾಪ ಕೇಳೋದೇ ಇಲ್ಲ ಅಂತ ಹೆಂಡತಿರು ಇರ್ತಾರೆ. ಅಂದ್ರೆ ಗಂಡ ಎಷ್ಟು ದುಡಿತಾನೆ ಅಂತ ಕೂಡ ಇದುವರ ತನಕ ಸಂಬಳವನ್ನು ಕೇಳದೇ ಇರತಕ್ಕಂಥ ಹೆಂಡತಿರು ಇದ್ದಾರೆ. ಆದರೆ ಗಂಡ ದುಡಿದಿರ್ತಕ್ಕಂಥ ಅಷ್ಟೂ ದುಡ್ಡು ಹೆಂಡತಿರೇ ಇಟ್ಕೊಂಡು ಇವತ್ತಿನ ದಿವಸ ಗಂಡ ಹೊರಡಬೇಕಾದ್ರೆ ₹100 ಕೊಡೆ, ಪೆಟ್ರೋಲ್ ಬೇಕು ಹಾಕೋಬೇಕು. ಆಯ್ತು, ಅವ್ನು ಕೊಟ್ಟಿರೋ ದುಡ್ಡನ್ನ ಅವನು ವಾಪಸ್ ಹಾಕೊಳ್ಳೋವಾಗ ಕೇಳಬೇಕು, ಗಿಂಜಬೇಕು, ಕರ್ಮ, ಏನ್ ಮಾಡೋಕ್ಕಾಗಲ್ಲ. ಆದ್ರೆ ಈ ವಿಧಿ ನಿಪಿತ್ತದಲ್ಲಿ ಗಂಡ ಹೆಂಡತಿ ಆದ ಮೇಲೆ ಎಲ್ಲರೂ ತಪ್ಪು ಒಪ್ಪುಗಳನ್ನ ಮಾಡಿರತಕ್ಕಂಥವ್ರು ಸರಿ ತಿದ್ದುಕೊಳ್ಳಕ್ಕೆ ಒಳ್ಳೆ ಅವಕಾಶವನ್ನ ಮಾಡಿಕೊಡತಕ್ಕಂಥ ವಿಚಾರದಲ್ಲಿ ಸನಾತನ ಧರ್ಮದ ಮೌಲ್ಯಗಳನ್ನ ಹೇಳ್ಕೊಟ್ರು. ಅದನ್ನ ಯಾರು ಪರಿಪಾಲನೆ ಮಾಡ್ತಾ ಇದ್ದೀರಾ? ಗ್ರಹ ದೋಷಗಳನ್ನ ಹೇಗೆ ಪರಿಪಾಲನೆ ಮಾಡ್ತಿದ್ದೀರಾ? ಯಾರು ಪರಿಪಾಲನೆ ಮಾಡ್ತಾ ಇಲ್ಲ. ಅದಕ್ಕೆ ನೀವು ಇವತ್ತಿನ ದಿವಸದ ವಿಶೇಷವಾಗಿರ್ತಕ್ಕಂಥ ಶುಕವಾಕ್ಯದಲ್ಲಿ 9 ನವಗ್ರಹಗಳನ್ನ ಹೇಗೆ ಕಾಪಾಡಿಕೊಳ್ಳೋದು, ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಅದಕ್ಕೆ ಆ ಗ್ರಹಗಳು ನಮ್ಮ ದೇಹದಲ್ಲಿ, ನಮ್ಮ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯದಲ್ಲೂ ಇದ್ದೇ ಇರುತ್ತೆ. ಅದನ್ನ ಕಾಪಾಡಿಕೊಳ್ಳೋದಾದ್ರೂ ಹೇಗೆ ಅಂತ ನೀವು ಕೇಳ್ಕೋಬೇಕು. ಅದಕ್ಕೆ ಮನೆ ಸುತ್ತಲೂ ಇರತಕ್ಕಂಥ ಆವರಣ, ವಾಸ್ತು ಪುರುಷನಾಗಿರ್ತಕ್ಕಂಥ ವಾಸ್ತು ಪುರುಷನ ದೋಷಗಳಿಗೆ ನೀವು ಈ ಶುಕವಾಕ್ಯದ ಮುಖಾಂತರವಾಗಿ ಏನು ಹೇಳುತ್ತೆ, ಪ್ರತಿಯೊಬ್ಬರು ಪ್ರತಿದಿನ ಪ್ರತ್ಯೇಕವಾಗಿ ನಮಸ್ಕಾರವನ್ನ ಮಾಡತಕ್ಕಂಥ ಅವಕಾಶವನ್ನು ಇಟ್ಕೊಳ್ಳಿ. ಅದಕ್ಕೆ ನೀವೇನ್ ಮಾಡಬೇಕು, ನವಗ್ರಹ ಸ್ತೋತ್ರ ಅಂತಿದೆ, ಅದನ್ನೇ ಪೀಡಾ ಪರಿಹಾರ ಸ್ತೋತ್ರ. ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನ ಯಾವ ದಿನ ಯಾವ ಮನುಷ್ಯವನ್ನ ಪ್ರತ್ಯೇಕವಾಗಿ ಮನಸ್ಸಿನಲ್ಲಿ ನೀವು ನವಗ್ರಹನ ಸುತ್ತಬಾರದು. ಇದು ನಿಜವಾದ ಸತ್ಯವಾಕ್ಯ. ಒಂದೊಂದು ಗ್ರಹಕ್ಕೆ ಒಂದೊಂದು ಹೂ. ಆ ಹೂ ಹೇಗೆ ಹಾಕಬೇಕು, ದೇವರ ನಿತ್ಯ ಕಲ್ಯಾಣಕ್ಕೆ ನಮಸ್ಕಾರ ಮಾಡ್ಕೊಳ್ಳೋದು ಹೇಗೆ, ಅದನ್ನೆಲ್ಲ ಹೇಳ್ಕೊಡ್ತೀನಿ. ಈಗ ನೋಡ್ತಾ ಇರಿ ಪರಿವರ್ತನೆ. ನಂಬರ್ 1, ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡಿದ ನಂತರವೇ, ಅಂದ್ರೆ ಪ್ರತಿದಿನ ಸೂರ್ಯ ನಮಸ್ಕಾರ ಮಾಡಬೇಕು, ಮರಿಬಾರದು. ನವಗ್ರಹ ಸ್ತೋತ್ರಗಳನ್ನು ಹೇಳ್ಕೋಬೇಕು, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೋಬೇಕು. ಈ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೊಂಡಾಗ ಆ ನವಗ್ರಹಗಳಿಗೆ ನಮಸ್ಕಾರ ಮಾಡೋದು ಹೇಗೆ, ಹೀಗೆ ಸುಮ್ಮನೆ ನಮಸ್ಕಾರ ಮಾಡೋದಲ್ಲ, ಹೀಗೆ ದೀರ್ಘ ನಮಸ್ಕಾರವನ್ನು ಹಾಕಬೇಕು, ಸಾಷ್ಟಾಂಗ ನಮಸ್ಕಾರವನ್ನು ಹಾಕಬೇಕು. ನೀವೇನು ಯೋಗಾಸನ ಮಾಡಬೇಕಾಗಿಲ್ಲ. ಪರಿಪೂರ್ಣ ನಮಸ್ಕಾರ ಅಂದ್ರೆ ಸೂರ್ಯ ನಮಸ್ಕಾರ. ಅದು ಸ್ನಾನ ಮಾಡಿದ ತಕ್ಷಣ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ತಿಂಡಿ ತಿನ್ಬಿಡೋದು ಯಾವಾಗಲೂ ಮಾಡ್ಕೊಳ್ಳೋದ್ರ ಪ್ರಯೋಜನ ಇಲ್ಲ. ಬೆಳಗಿನ ಜಾವದಲ್ಲಿ ಹಾಕಬೇಕು, 4 ಕಾಲಿಂದ 5 ಕಾಲು ಅಂತ ಸಮಯದಲ್ಲಿ, ಇಲ್ಲ 5 ಕಾಲಿಂದ 6:30 ಒಳಗೆ ಹಾಕಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಕಬೇಕು, ಇಲ್ಲ ಅರುಣೋದಯದಲ್ಲಿ ಹಾಕಬೇಕು. ಬ್ರಾಹ್ಮಿ ಮುಹೂರ್ತ ಬೆಳಗಿನ ಜಾವದಲ್ಲಿ, ಅರುಣೋದಯ ಸೂರ್ಯನ ಕೆಂಪು ಕಿರಣಗಳು ಬರೋ ಸಮಯದಲ್ಲಿ. ಇದು ಮನೆಯಲ್ಲಿ ಎಲ್ಲರೂ ಎದ್ದಿರಬೇಕು, ನಮಸ್ಕಾರವನ್ನು ಹಾಕಬೇಕು. ಆರೋಗ್ಯ ದೃಷ್ಟಿ ನವಗ್ರಹಗಳನ್ನ ಬಂಧನ ಮಾಡ್ಕೋಬಹುದು, ನವಗ್ರಹಗಳಿಗೆ ಸಂತೋಷ ಪಡಿಸಬಹುದು. ನಿತ್ಯ ಕಲ್ಯಾಣದಲ್ಲಿ ಈ ಹೂವನ್ನೇ ಹಾಕಿದಾಗ ಆ ನವಗ್ರಹಗಳು ನಿಮ್ಗೆ ಸಂತೋಷ ಪಡಿಸುತ್ತೆ. ಇಷ್ಟೇ ಮಾಡಬೇಕಾದ್ದು. ಎಲ್ಲಿ ಎತ್ಕೊಂಡು ಹೋಗ್ಬೇಕು, ಆ ನವಗ್ರಹಗಳಿಗೆ ಹಾಕಬೇಕಂತಿಲ್ಲ. ಆ ನವಗ್ರಹ ಪೀಡಾ ಸ್ತೋತ್ರವನ್ನು ಹೇಳ್ಕೋಬೇಕು, ನಮಸ್ಕಾರ ಮಾಡಬೇಕು. ಸೂರ್ಯನ ಜೊತೆಗೆ ಎಲ್ಲಾ ಗ್ರಹಗಳು ಇದೆ ಅಂತ ಗಮನ ಇರಬೇಕು. ಸೊ ಒಂದು ನಮಸ್ಕಾರ ನೀವು ಸೂರ್ಯನಿಗೆ ಹೀಗೆ ಹಾಕಿದಾಗ ಎಲ್ಲಾ ಗ್ರಹಗಳಿಗೂ ದೀರ್ಘದಂಡ ಇದ್ದ ಹಾಗೆ. ಅದಕ್ಕೆ ಸೂರ್ಯ ನಮಸ್ಕಾರ ಪ್ರಿಯ. ಎಷ್ಟು ನಮಸ್ಕಾರ ಸೂರ್ಯನಿಗೆ ಹಾಕ್ತಿರೋ, ಇನ್ನೊಂದೆರಡು ಹಾಕು, ನಿಮ್ಮ ತಾತ ಮನೆ ಗಂಟೆ ಏನೋ ಗೊತ್ತಿಲ್ಲ. ಅದಕ್ಕೆ 12 ಸೂರ್ಯಗಳಿದ್ದಾರೆ. ಆ 12 ಸೂರ್ಯಕ್ಕೆ, ಅದಕ್ಕೆ ಕೋಟಿ ಸೂರ್ಯ ಸಮಪ್ರಭಾ ಅಂದ್ರೆ ಏನು, ಮಹಾಗಣಪತಿ. ಅದಕ್ಕೆ ಪ್ರತಿಯೊಬ್ಬರ ಮನೆಯಲ್ಲೂ ಗಣಪತಿ ಇದ್ದೇ ಇರ್ತಾನೆ. ಅದಕ್ಕೆ ನೀವೇನ್ ಮಾಡಬೇಕು, ಸೂರ್ಯ ನಮಸ್ಕಾರ ಆದ ತಕ್ಷಣ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರ ನಮಸ್ಕಾರ ಜೊತೆ ಏನ್ ಮಾಡಬೇಕು, ಸೂರ್ಯನಿಗೆ ಮೊದಲನೇ ದಿವಸ ಅಂದ್ರೆ ಭಾನುವಾರ ದಿವಸ ಯಾವ ಹೂವನ್ನು ಹಾಕಬೇಕು ಬರ್ಕೊಳ್ಳಿ. ಸೂರ್ಯನಿಗೆ ಕಣಗಲೆ ಹೂವ ಬರ್ಕೊಳ್ಳಿ. ನಂಬರ್ 1 ಅಂದ್ರೆ 3 ಆಪ್ಷನ್ ಕೊಡ್ತೀನಿ, 3 ಹೂಗಳು ಕೊಡ್ತೀನಿ. ಒಂದೊಂದಕ್ಕೆ 3 ಹೂ ಕೊಡ್ತೀನಿ. ಯಾಕಂದ್ರೆ ಒಂದು ಸಿಗದೆ ಇನ್ನೊಂದು ಸಿಗಬೇಕಲ್ಲ ಆ ಸಮಯಕ್ಕೆ ಕರೆಕ್ಟ್ ಆಗಿ. ಕೆಲವು ಸಿಗುತ್ತೆ, ಕೆಲವು ಸಿಗಲ್ಲ. ಯಾಕಂದ್ರೆ ಒಂದೊಂದು ಊರು ಒಂದೊಂದು ರಾಜ್ಯದಲ್ಲಿ ಒಬ್ಬೊಬ್ರು ಇದ್ದಾರೆ. ಅದಕ್ಕೆ ಆ ಪರಿವರ್ತನೆ ಮಾಡ್ಕೊಳ್ಳೋಕ್ಕೋಸ್ಕರ ಕಣಗಲೆ ಹೂವು ಸೂರ್ಯನಿಗೆ, ದಾಸವಾಳ ಹೂವು ಎರಡನೇದು ಅದು ಸೂರ್ಯನಿಗೆನೆ, ತುಂಬೆ ಹೂವು ಅದು ಸೂರ್ಯನಿಗೆ. ತುಂಬೆ, ದಾಸವಾಳ ಅಥವಾ ಕಣಗಲೆ ಹೂವು ಸೂರ್ಯನಿಗೆ ಸಂಬಂಧಪಟ್ಟವಾಗಿರ್ತಕ್ಕಂಥದ್ದು. ಚಂದ್ರನಿಗೆ ಬನ್ನಿ, ತುಂಬೆ ಹೂವು, ಮಲ್ಲಿಗೆ ಹೂವು, ಜಾಜಿ ಹೂವು. ಜಾಜಿ ಹೂವು ಅಂದ್ರೆ ಜಾಜಿ ಮಲ್ಲಿಗೆನೆ, ಅರ್ಥ ಆಯ್ತಾ? ಬರೀ ಮಲ್ಲಿಗೆ ಇಲ್ಲ ಜಾಜಿ ಮಲ್ಲಿಗೆ ಇಲ್ಲ ತುಂಬೆ ಹೂವು. ತುಂಬೆ ಹೂವು ದೇವಿಗೆ ತುಂಬಾ ಇಷ್ಟ. ಅದಕ್ಕೆ ಸೋಮವಾರಸ್ಯ ಚಂದ್ರಪಾಲನ. ಚಂದ್ರಪಾಲನ ಯಾರಿಗೆ? ಅಮ್ಮನವರು ಪಾರ್ವತಿ ದೇವಿಗೆ. ಅದಕ್ಕೋಸ್ಕರ ಆ ಚಂದ್ರನ ಸಂಪೂರ್ಣವಾಗಿ ನಮಸ್ಕಾರ ಮಾಡ್ಕೊಳ್ಳೋದು ಮನಸ್ಸಿಗೆ ಬಹಳ ಇಂಪಾರ್ಟೆಂಟ್. ಆಮೇಲೆ ಕುಜನಿಗೆ ಮಂಗಳವಾರದ ದಿವಸ ಗುಲಾಬಿ, ಕೆಂಪು ನೋಡಿ ಸ್ಟ್ರಾಂಗ್ ಆಗಿರುತ್ತೆ. ಶಾವಂತಿಗೆ, ಅದಾದ್ಮೇಲೆ ಕೇದಿಗೆ, ಶಾವಂತಿ,
ಗುಲಾಬಿ. ಇದು ಮಂಗಳವಾರದ ದಿವಸವೇ ಆಗಿರತಕ್ಕಂಥ ಹೂ. ಈ ಮೂರರಲ್ಲಿ ಯಾವ್ದಾದ್ರೂ ಇಡಿ, ಯಾವ್ದು ಸಿಗುತ್ತೋ ಆದ್ರೆ ನಿಮ್ಮ ಮನೆ ದೇವರ ಮನೆ ಇಡಬೇಕು. ಅದಕ್ಕೆ ಮೊದಲು ಏನು ಮಾಡಬೇಕು? ಸೂರ್ಯ ನಮಸ್ಕಾರ ಮಾಡಬೇಕು, ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಹೇಳ್ಕೋಬೇಕು, ದೇವ್ರ ಮುಂದೆ ಕೂತ್ಕೊಂಡು ಆಮೇಲೆ ಭಗವಂತ ನವಗ್ರಹ ಇವತ್ತು ಮಂಗಳವಾರಪ್ಪ, ಮಂಗಳ ನಿನ್ನ ಅದೃಷ್ಟ ಇವತ್ತಿನ ದಿವಸ, ನಿನ್ನ ಅಧಿಕಾರ ಇವತ್ತಿನ ದಿವಸ, ಅವನ ಪೋರ್ಟ್ಫೋಲಿಯೋ ನಮಸ್ಕಾರ ಹಾಕಿ ಆ ಹೂವನ್ನು ದೇವ್ರಿಗಿಟ್ಟು ಧೂಪ ದೀಪ ನೈವೇದ್ಯ ಮಾಡಿ ನಿಮ್ಮ ಕೆಲಸಗಳನ್ನ ನೀವು ಮಾಡ್ಕೋಬಹುದು. ಬುಧವಾರ ಬನ್ನಿ. ಬುಧವಾರದ ದಿವಸ ಬುಧ, ತುಳಸಿ. ಪಾಪ ನೋಡಿ, ತುಳಸಿ ವೈರಾಗ್ಯ ದೇವತೆ. ಏನ್ ಮಾಡೋದು? ಇನ್ನೊಂದು ರಹಸ್ಯ ಇದೆ, ಗಂಡ ಹೆಂಡತಿ ಅನ್ಮೋನ ಸಂಬಂಧ, ಅದು ಬೇರೆ ಹೇಳ್ತೀನಿ ಇನ್ನೊಂದು ದಿವಸ. ಬುಧವಾರದ ದಿವಸ ತುಳಸಿ, ತಾವರೆ ಹೂ, ಕೆಂಪು ತಾವರೆ, ಬರೀ ತಾವರೆ ಅಲ್ಲ, ಕೆಂಪು ತಾವರೆ ಅಥವಾ ಮಲ್ಲಿಗೆ, ಈ ಮೂರರಲ್ಲಿ ಯಾವ್ದಾರೋ ಸರಿ. ತುಳಸಿ, ತಾವರೆ ಅಥವಾ ಮಲ್ಲಿಗೆ ಬುಧವಾರದ ದಿವಸ ಇಟ್ಕೋಬಹುದು. ಗುರುವಾರದ ದಿವಸ ಗುರು ಅನುಗ್ರಹವನ್ನು ಪಡಿಬೇಕು. ಗುರುವಾರದ ದಿವಸ ಏನೇನೋ ಶಾವಂತಿ, ಸಂಪಿಗೆ ಅಥವಾ ದಾಸವಾಳ. ಶಾವಂತಿ, ಸಂಪಿಗೆ ಅಥವಾ ದಾಸವಾಳ. ಶಾವಂತಿ ಮೊದಲು ಇರುತ್ತೆ, ಸಂಪಿಗೆ ಇಡ್ಬೋದಲ್ಲ. ಸಂಪಿಗೆ ಗುರುಗೆ ಬಹಳ ಪ್ರೀತಿ, ಅದಕ್ಕೆ ಅವನು ಯಾವಾಗಲೂ ಬೃಹಸ್ಪತಿ ಏನ್ ಮಾಡ್ತದೆ, ಪೂಜೆ ಮಾಡಿದಾಗ ಅರುಂಧತಿ ತಗೊಂಬ ಹೂನ ಅಂತ ಹೇಳಿ ಅಗಸ್ತ್ಯರು ಕೇಳ್ಕೊಂತಾರೆ. ಅದಕ್ಕೆ ಆ ಸಂಪಿಗೆ ಹೂವು ಸುವಾಸನೆ ಯಾವತ್ತು ಸಾಯಂಕಾಲದಲ್ಲಿ ಆಗ್ತಾ 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 ತನಗೆ ತಾನೇ ಅರಳುತ್ತೆ. ಆ ಸಂಪಿಗೆ ಹೂನ ನೀವು ಇಡಬೇಕಾದ್ರೆ ದುಂಬಿ ನೋಡಿ, ಸಂಪಿಗೆ ಹೂನಲ್ಲಿ ಇದುವರ ತನಕ ಯಾವತ್ತಾದರೂ ಯಾವ ಹೂಗಳಾದರೂ ದುಂಬಿ ಹೋಗಿ ರಸವನ್ನು ಹೀರುತ್ತೆ, ಸಂಪಿಗೆ ಹೂನಲ್ಲಿ ಹೀರಲ್ಲ. ಅದಕ್ಕೆ ಗುರು ಅನುಗ್ರಹ ಅಂತ ಪರ್ಮಿಷನ್ ಕೇಳುತ್ತದೋ, ಅಯ್ಯೋ ನಾನು ಬರಕ್ಕಾಗಲ್ಲಪ್ಪ ಅಂತ. ಅದಕ್ಕೆ ಆ ಗುರು ಸಂಪಿಗೆ ಎಷ್ಟು ಶಕ್ತಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಸಂಪಿಗೆ ಹೂನ ಗುರುವಾರ ಇಡಬೇಕು. ತದನಂತರ ಶುಕ್ರನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಶುಕ್ರವಾರ ಏನಂತೀರಾ? ಶುಕ್ರವಾರ. ಈ ಶುಕ್ರವಾರ ಏನ್ ಮಾಡಬೇಕು? ತಾವರೆ ಹೂ. ಇಲ್ಲಿ ಏನ್ ಮಾಡಬೇಕು? ತಾವರೆ ಹೂ ಆದಷ್ಟು ಹಳದಿ ಇಡಿ. ಇದು ತಮಿಳುನಾಡಲ್ಲಿ ಶ್ರೀ ಅನುಗ್ರಹವನ್ನ ಪಡೆಯತಕ್ಕಂಥ, ಲಕ್ಷ್ಮಿ ಅನುಗ್ರಹವನ್ನು ಪಡೆಯಕ್ಕ ತಿರುಚಿ ಅಂತಿದೆ, ಅಲ್ಲಿ ನೋಡ್ಬೇಕು ನೀವು. ಹಳದಿ ಕಲರು, ಒಳಭಾಗದಲ್ಲಿ ಮಾತ್ರ ಒಂದು 2 ಲೈನ್ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ, ಹೊರಗಡೆ ಸ್ವಲ್ಪ ಬೆಳ್ಳಿಗೆ. ಆ ಕೆಂಪು, ಈ ಹಳದಿ, ಆ ಕೆಳಗಡೆ ಇರ್ತಕ್ಕಂಥ ವೈಟ್ ಎಷ್ಟು ಚೆನ್ನಾಗಿರುತ್ತೆ ತಾವರೆ ಹೂ ಅಂತ. ಅಂತೆಲ್ಲ ಸಿಗೋದು ಕಷ್ಟ ಬಿಡಿ, ಆದ್ರೂ ಪ್ರಯತ್ನ ಪಟ್ಟು ತಾವರೆ ಸಿಕ್ಕದ ತಾವರೆ, ಸಂಪಿಗೆ. ಆದ್ರೆ ಶುಕ್ರವಾರ ಮಾತ್ರ ಬಹಳ ಇಂಪಾರ್ಟೆಂಟ್. ಯಾವುದು? ಕನಕಾಂಬ್ರ. ಅವಳಿಗೆ ತುಂಬಾ ಪ್ರೀತಿಯಾಗಿರೋದು ಕನಕಾಂಬ್ರ. ಬಳ್ಳಿಯಾಗಿ ಹರಿದು ಕೈಯಲ್ಲಿ ಕಟ್ಟಿ ಕನಕಾಂಬ್ರ, ಇಲ್ಲ ಕಂದ್ರೆ ಕನಕಾಂಬ್ರವನ್ನ ಅಭಿಷೇಕವನ್ನ ಮಾಡಿ ಕನಕಾಂಬ್ರ ಹೂವನ್ನ ಹಾಕಿ ಲಕ್ಷ್ಮಿಗೆ ತುಂಬಾ ಪ್ರಿಯ. ಅವಳು ಏನ್ ಮಾಡ್ತಾಳಂತೆ, ಮಹಾಲಕ್ಷ್ಮಿ ಮಣೆ ಹಾಕೊಂಡು ವಿಷ್ಣು ಪೂಜೆ ಮಾಡ್ತಾಳಂತೆ. ಅಂದ್ರೆ ನಾವು ಪೂಜೆ ಮಾಡಿ ಬಂದ ಮೇಲೆ ತನ್ನ ಗಂಡನ ಪೂಜೆಯನ್ನ ಮಣೆ ಮೇಲೆ ಕೂತ್ಕೊಂಡು ಮಾಡ್ತಾ ಇದ್ಲು. ಅದಕ್ಕೋಸ್ಕರ ಅವಳು ಪೂಜೆ ಮಾಡಿ ಬಂದ ಮೇಲೆ ಆ ಗಂಡನಿಗೆ ಸಂತೃಪ್ತಿ. ಅದೇ ರೀತಿ ಲಕ್ಷ್ಮಿ ಯಾವತ್ತೂ ಇಡೀ ಜಗತ್ತ ದಾರಿದ್ರ್ಯವನ್ನ ತೊಳೆದಾಗ ಅನಾಯಾಸವಾಗತ್ತೆ. ಅದಕ್ಕೆ ಸಾಯಂಕಾಲ ಗೋಧೂಳಲ್ಲಿ ಬರ್ತಾಳಂತೆ ಲಕ್ಷ್ಮಿ. ಆಗ ಶ್ರೀಮನ್ನಾರಾಯಣನೇ ಅಯ್ಯೋ ಕಾಲೆಲ್ಲ ಪಾಪ ಅವಳೆಲ್ಲ ತಿಳ್ಕೊಂಬಂದಿದ್ದಾಳೆ, ಎಷ್ಟು ಜನ ದಾರಿದ್ರ್ಯವೆಲ್ಲ ಪರಿವರ್ತನೆ. ಅವನು ಹೆಂಡತಿಗೆ ಸಂತೋಷದಿಂದ ಪ್ರೀತಿಯಿಂದ ಆ ಕನಕಾಂಬ್ರ ಹೂ ಆಗ್ತಾನೆ. ಆಗ ಆ ಕನಕಾಂಬ್ರ ತುಳ್ಕೊಂಡ್ ಬರ್ತಾ ಇದ್ದಾಗ ಅವಳಿಗೆ ಸಂತೋಷವಾಗುತ್ತೆ. ಅದಕ್ಕೆ ಕನಕಾಂಬ್ರ ಶುಕ್ರವಾರ ಲಕ್ಷ್ಮಿ ಕೊಟ್ಟಾಗ ಏನ್ ಆನಂದ ಅಂತೀರ, ಅವಳು ಕೊಡ್ಬೇಕು. ಶನಿವಾರ ಉಳಿದಿರತಕ್ಕಂಥದ್ದೇನು? ತುಳಸಿ, ಗುಲಾಬಿ. ಈ ತುಳಸಿ ಗುಲಾಬಿಯನ್ನ ಶನಿವಾರದ ದಿವಸ ಶನೇಶ್ವರನಿಗೆ ಮುಳ್ಳಾಗಿರ್ತಕ್ಕಂಥ ಗುಲಾಬಿ. ಅದಕ್ಕೋಸ್ಕರ ನೀವೇನ್ ಹೇಳ್ತೀರಾ, ಕೆಂಪು ಗುಲಾಬಿ ಕೊಡಬಾರ್ದು, ಹಳದಿ ಅಥವಾ ಬೇರೆ ರೀತಿಯಾದ ಗುಲಾಬಿಗಳನ್ನ ಕೊಡ್ತಕ್ಕಂಥ ಅವಕಾಶ. ಮುಳ್ಳು ಇರಬಾರ್ದು. ಶನೇಶ್ವರನಿಗೆ ಏನಾದ್ರೂ ಮುಳ್ಳು ಹಾಕಿ ಕೊಟ್ರೆ ಕೋಪ ಜಾಸ್ತಿ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಅವನ ಹೆಂಡತಿಗೆ ಇಬ್ಬರಿಗೂ ಇಷ್ಟವಾಗಿರ್ತಕ್ಕಂಥ ಒಂದು ಗುಲಾಬಿ, ಇನ್ನೊಂದು ತುಳಸಿ. ಅವನಿಗೂ ಅಷ್ಟೇ ಶ್ರೀಮನ್ನಾರಾಯಣ ಪ್ರೀತಿಯಾಗಿರೋದ್ರಿಂದ ಅವನ ತುಳಸಿಯನ್ನು ತಗೊಂಡು ಶ್ರೀಮನ್ನಾರಾಯಣ ಪರಿಪೂರ್ಣವಾಗಿ ಅವನೇ ಹೋಗಿ ಪಾದಾರ್ಪಣೆ ಆಗ್ತಾನೆ. ಈ ಗ್ರಹಗಳ ದೋಷಕ್ಕೆ ಇಂಪಾರ್ಟೆಂಟ್ ಆಗಿರತಕ್ಕಂಥ ಈ ಗ್ರಹಗಳಿಗೆ ಒಂದೊಂದಾಗಿ ಒಂದೊಂದು ದಿವಸಕ್ಕೆ ಆ ಹೂಗಳು